ಮೊನ್ನೆ ಅಂದರೆ ಫೆಬ್ರವರಿ 14 ಪ್ರೇಮಿಗಳ ದಿನ ಇತ್ತು. ಅವತ್ತು ದೂರ ರಾಯಚೂರಿನಿಂದ ಪ್ರೇಮಿಯೊಬ್ಬ ತನ್ನ ಪ್ರಿಯತಮಿಯನ್ನ ಭೇಟಿಯಾಗ್ಲಿಕ್ಕೆ ಬೆಂಗಳೂರಿಗೆ ಬಂದಿದ್ದ. ಬಂದು ಪ್ರಿಯತಮಿಯನ್ನ ಭೇಟಿ ಮಾಡಿ ವಿಶ್ ಮಾಡಿ ಡುಯೆಟ್ ಹಾಡಬೇಕಾದಂತಹ ಪ್ರಿಯತಮ ಕಳ್ಳತನದ ಕೇಸ್ನಲ್ಲಿ ಪೊಲೀಸರ ಕೈಗೆ ಲಾಕ್ ಆಗಿದ್ದ. ಅಷ್ಟಕ್ಕೂ ಲಾಗಿದ್ದೇನು? ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ವ್ಯಾಲೆಂಟೈನ್ಸ್ ಡೇಗೆ ಬಂದವನಿಗೆ ಮೊಬೈಲ್ ಕಳ್ಳನ ಪಟ್ಟ. ಸಿನಿಮೀಯ ಸ್ಟೈಲ್ ನಲ್ಲಿ ಚೇಸ್ ಮಾಡಿ ಹಿಡಿದ ಖಾಕಿ. ಯುವಕನ ವಿಚಾರಣೆ ವೇಳೆ ಬಯಲಾಯ್ತು ಲವ್ ಕಹಾನಿ. ವ್ಯಾಲೆಂಟೈನ್ಸ್ ಡೇಗೆ ಪ್ರಿಯತಮಿಯ ಜೊತೆಗೆ ಪ್ರೀತಿ ಹಂಚಿಕೊಳ್ಳಲು ದೂರದ ರಾಯಚೂರಿನಿಂದ ಬಂದಿದ್ದ ಲವರ್ಗೆ ಉಡುಗೊರೆ ಕೊಡಬೇಕಾದ ಪ್ರಿಯತಮೆ ಪೊಲೀಸ್ ಠಾಣೆಯ ಮೆಟ್ಟಿಲೇರುವಂತೆ ಮಾಡಿದ್ದಾಳೆ. ಲವರ್ಸ್ಗಳ ನಡುವೆ ಆದ ಅದೊಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯುವಕನನ್ನ ಪೊಲೀಸರು ವಶಕ್ಕೆ ಪಡೆಯುವಂತೆ ಮಾಡಿದೆ. ಫೆಬ್ರವರಿ 14 ಪ್ರೇಮಿಗಳ ದಿನ ಇತ್ತು. ಹಾಗಾಗಿ ಯುವಕ ರಾಯಚೂರಿನಿಂದ ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಕಾಲೇಜಿನಲ್ಲಿ ಓದ್ತಾ ಇದ್ದ ತನ್ನ ಪ್ರಿಯತಮೆಯ ಜೊತೆಗೆ ಪ್ರೀತಿ ವಿನಿಮಯ ಮಾಡಿಕೊಳ್ಳಲು ಬೆಂಗಳೂರಿಗೆ ಬಂದಿದ್ದಾನೆ. ಯುವತಿ ಕಾಲೇಜಿನಿಂದ ಅಣತಿ ದೂರದಲ್ಲಿದ್ದಂತಹ ಅಶೋಕ್ ನಗರದ ಕ್ಯಾಶ್ ಫಾರ್ಮರ್ಸಿ ಜಂಕ್ಷನ್ ನಲ್ಲಿರುವ ವಿಚಾರ ತಿಳಿದು ಅಲ್ಲಿಗೆ ಹೋಗಿದ್ದಾನೆ. ದುರಂತ ಅಂದ್ರೆ ಪ್ರಿಯತಮೆಯ ಜೊತೆಗೆ ಬೇರೊಬ್ಬ ಯುವಕ ಇರೋದನ್ನ ಗಮನಿಸಿ ರಾಯಚೂರು ಲವರ್ ಬಾಯ್ ಶಾಕ್ ಆಗಿದ್ದಾನೆ. ಮತ್ತಷ್ಟು ಕೋಪಗೊಂಡ ಯುವಕ ಪ್ರಿಯತಮೆಗೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾನೆ. ಈ ವೇಳೆ ಆಕೆ ತಬ್ಬಿಬ್ಬಾಗಿದ್ದಾಳೆ. ಈ ವೇಳೆ ಪ್ರಿಯತಮೆಯ ಕೈಯಲ್ಲಿದ್ದ ಮೊಬೈಲ್ ಅನ್ನು ಕಿತ್ಕೊಂಡು ಪರಿಶೀಲನೆಗೆ ಮುಂದಾಗಿದ್ದಾನೆ. ಪ್ರಿಯತಮೆ ಮೊಬೈಲ್ ಅಂತ ಕಿರಿಚಾಡಿದ್ದಾಳೆ. ಈ ವೇಳೆ ಪ್ರಿಯತಮ ಗಾಬರಿಯಾಗಿ ಓಡ್ಲಿಕ್ಕೆ ಯತ್ನಿಸ್ತಾನೆ. ಟ್ರಾಫಿಕ್ ಜಂಕ್ಷನ್ ನಲ್ಲಿ ಮಹಿಳಾ ಸಂಚಾರಿ ಪೇದೆ ಯುವತಿ ಮೊಬೈಲ್ ಅನ್ನ ಕಳ್ಳ ಯಾರೋ ಎಗರಿಸ್ಕೊಂಡು ಎಸ್ಕೇಪ್ ಆಗ್ತಾ ಇದ್ದಾನೆ ಅಂತ ತಿಳಿದು ಸಿನಿಮೀಯ ಸ್ಟೈಲ್ ನಲ್ಲಿ ಅರ್ಧ ಕಿಲೋಮೀಟರ್ ಅಷ್ಟು ದೂರ ಚೇಸ್ ಮಾಡಿ ಹಿಡಿದು ಹಿರಿಯ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಹಿರಿಯ ಅಧಿಕಾರಿಗಳು ಮೊಬೈಲ್ ಕಳ್ಳ ಅಂತೇಳಿ ಯುವಕನಿಗೆ ಲಾ ಅಂಡ್ ಆರ್ಡರ್ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅಶೋಕ್ ನಗರ ಪೊಲೀಸರು ಯುವಕನ ವಿಚಾರಣೆ ಮಾಡಿದಾಗ ಇಬ್ಬರ ಲವ್ ಸ್ಟೋರಿ ಗೊತ್ತಾಗಿದೆ. ಯುವತಿಯನ್ನ ಕರೆದು ವಿಚಾರಿಸಿದಾಗ ಸೇಮ್ ಕಥೆ ಹೇಳಿದ ಕಾರಣ ಮುಚ್ಚಳಿಕೆ ಬರೆಸಿಕೊಂಡು ಪೊಲೀಸರು ಯುವಕನನ್ನ ಬಿಟ್ಟು ಕಳುಹಿಸಿದ್ದಾರೆ. ನಾಗೇಶ್ ಗಂಗೇನಹಳ್ಳಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.